ನಿಮ್ಗೆಲ್ಲ ಗೊತ್ತಿರುವಂತೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ಕಾರ್ಯಕ್ರಮದಲ್ಲಿ ಈ ವಾರ ಮಿಡ್ ಸೀಸನ್ ಫಿನಾಲೆ ನಡೆಯುತ್ತೆ. ಇದಕ್ಕೆ ಮುನ್ನವೇ ಮಿಡ್ ವೀಕ್ ಎಲಿಮಿನೇಷನ್ ಸಂಭವಿಸ್ತಾ ಇದೆ. ಈ ಸೀಸನ್ ನ ಥೀಮ್ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್, ಅಂದ್ರೆ ಯಾವಾಗ ಏನ್ ಬೇಕಾದ್ರೂ ಆಗಬಹುದು ಅನ್ನೋದನ್ನ ಸಂಪೂರ್ಣವಾಗಿ ಸೀಸನ್ ತೋರಿಸ್ತಾ ಬಂದಿದೆ. 11 ಸೀಸನ್ಗಳಿಗೆ ಹೋಲಿಸಿದ್ರೆ 12ನೇ ಸೀಸನ್ ವಿಭಿನ್ನವಾಗಿದೆ. ಮತ್ತೆ ಮಿಡ್ ಸೀಸನ್ ಫಿನಾಲೆಯಲ್ಲಿ ವಿನ್ನರ್ ಘೋಷಣೆ ಕೂಡ ನಡೀತಾ ಇದೆ. ಮಿಡ್ ವೀಕ್ ಎಲಿಮಿನೇಷನ್ ನಲ್ಲಿ 1 ರಿಂದ 3 ಮಂದಿ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬಹುದು ಅನ್ನುವಂತ ಸುದ್ದಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಈ ವಾರಾಂತ್ಯಕ್ಕೆ ಫಿನಾಲೆ ಆಗೋದ್ರಿಂದ ಎಲಿಮಿನೇಷನ್ ಮುಂಚೆನೆ ಆಗುವಂತದ್ದು ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. ಇನ್ನು ಕಿಚ್ಚ ಸುದೀಪ್ ಮಾಸ್ ಎವಿಕ್ಷನ್ ಬಗ್ಗೆ ಮುಂಚಿತವಾಗಿ ಸೂಚನೆಯನ್ನ ನೀಡಿದ್ರು. ಅಂದ್ರೆ ಅರ್ಧದಿಂದ ಹೆಚ್ಚು ಸ್ಪರ್ಧಿಗಳು ಒಟ್ಟಾಗಿ ಔಟ್ ಆಗಬಹುದಾಗಿದೆ. ಈ ವಾರ 5 ರಿಂದ 7 ಮಂದಿ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗುವಂತ ಸಾಧ್ಯತೆ ಹೆಚ್ಚಾಗಿದೆ. ನಿಮ್ಮಲ್ಲಿ ಯಾರಾಗ್ಲಿ ಯಾವುದೇ ಸಮಯದಲ್ಲಿ ಔಟ್ ಆಗಬಹುದು ಅನ್ನುವಂತ ಹೇಳಿಕೆ ಮನೆಯಲ್ಲಿ ಕುತೂಹಲದ ಜೊತೆಗೆ ಗಾಬರಿಗಳನ್ನ ಹೆಚ್ಚು ಮಾಡಿದೆ. ಈ ನಡುವೆ ಮಾಸ್ ವೈಲ್ಡ್ ಕಾರ್ಡ್ ಎಂಟ್ರಿ ಕೂಡ ಸಾಧ್ಯತೆ ಇದೆ. ಮುಂದಿನ ವಾರ 4 ರಿಂದ 6 ಹೊಸ ಸ್ಪರ್ಧಿಗಳು ಮನೆಯಲ್ಲಿ ಪ್ರವೇಶಿಸಬಹುದು. ಈಗಾಗಲೇ ಕಾಕ್ರೋಚ್ ಸುದಿ, ಅಶ್ವಿನಿ ಗೌಡ, ಸ್ಪಂದನಾ, ಸೋಮಣ್ಣ ಮತ್ತೆ ಮಾಳು ನಿಪ್ನಾಳ ಫೈನಲಿಸ್ಟ್ಗಳಾಗಿ ತಮ್ಮ ಸ್ಥಾನವನ್ನ ಖಚಿತಪಡಿಸಿಕೊಂಡಿದ್ದಾರೆ. ಉಳಿದವರು ಫೈನಲಿಸ್ಟ್ ಆಗೋ ಅವಕಾಶಕ್ಕಾಗಿ ಕಾಯ್ತಾ ಇದ್ದಾರೆ. ಇದರ ಮಧ್ಯೆ ಮಿಡ್ ವೀಕ್ ಎಲಿಮಿನೇಷನ್ ಅನ್ನುವಂತ ಭೂತ ಎಲ್ಲರನ್ನ ಕಾಡ್ತಾ ಇದೆ. ಒಟ್ನಲ್ಲಿ ಈ ಸೀಸನ್ ನಲ್ಲಿ ಇರುವಂತ ಸ್ಪರ್ಧಿಗಳ ಕತೆ ಅದೇನಾಗುತ್ತೋ, ಅದೆಲ್ಲಿಗೆ ಹೋಗಿ ನಿಲ್ಲುತ್ತೋ, ಗೆಲುವು ಯಾರ ಕೈ ಹಿಡಿಯುತ್ತೋ ಕಾಲವೇ ಉತ್ತರ ಕೊಡ್ಬೇಕಾಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.